ಈ ಒಂದು ಆಳಂದ್ ಓಟ್ ಚೋರಿ ಪ್ರಕರಣದಲ್ಲಿ ಈ ಒಂದು ಕ್ಷೇತ್ರದ ಮಾಜಿ ಶಾಸಕರನ್ನು ಸುಭಾಷ್ ಗುತ್ತೇದಾರ್ ಮತ್ತು ಅವರ ಪುತ್ರರಾದಂಥ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಹರ್ಷಾನಂದ್ ಗುತ್ತೇದಾರ್ ಅವರ ಹೆಸರನ್ನು ಉಲ್ಲೇಖನ ಮಾಡಿದ್ದಾರೆ. ಹಾಗಾಗಿ ಈಗ ಮಾತಾಡೋಕ್ಕೆ ನಮ್ಮೊಂದಿಗೆ ಈಗ ಮಾಜಿ ಶಾಸಕರಾದಂಥ ಸುಭಾಷ್ ಗುತ್ತೇದಾರ್ ಸರ್ ಅವರು ಇದ್ದಾರೆ, ಅವರನ್ನೇ ಮಾತಾಡ್ಸೋಣ. ಸರ್, ಈಗ ನೀವು ಓಟ್ ಚೋರಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪ್ರಾಥಮಿಕ ವರದಿಯನ್ನು ಈಗ SIT ಸಲ್ಲಿಸಿರುವಂಥದ್ದು ಏನು ಹೇಳಕ್ಕೆ ಬಯಸ್ತೀನಿ? SIT ಅವರು ಏನು ಓಟ್ ಚೋರಿದು ಇವತ್ತು ಪ್ರಕರಣ ಸ್ಥಾಪಿತ ಮಾಡಿದ್ದಾರೆ, ಅದು ಸುಳ್ಳಿದೆ. ನಾವು ಓಟ್ ಚೋರಿ ಮಾಡಿಲ್ಲ. ಓಟ್ ಡಿಲೀಟ್ ಮಾಡಬೇಕಾದ್ರೆ ತಹಶೀಲ್ದಾರ್ ಆಫೀಸ್ದಾಗ 7 ನಂಬರ್ ಫಾರಮ್ ತುಂಬಿ ಕೊಟ್ಟರೆ ಅವಾಗ ಓಟ್ ಡಿಲೀಟ್ ಆಗ್ತಾವೆ. ನಾವು ಕೂತು ಮಾಡಬೇಕಾದ್ರೆ ಆಗಲ್ಲ. ಸುಳ್ಳು ನಮ್ಮ ಮೇಲೆ ಒಂದು ಅಪಾದನೆ ಹೊರಿಸ್ಬೇಕೆಂಬುದು ಉದ್ದೇಶದಿಂದ BR ಪಾಟೀಲ್ ಈ ಥರ ಮಾಡ್ತಾಯಿದ್ದಾರೆ. ಅವರು ಆರ್ಸಿ ಬಂದು 2.5 ವರ್ಷ ಆಯಿತು. ಇಲ್ಲಿವರೆಗೆ ಅದು ಏನೋ ಚಕಾರಂದಿಲ್ಲ, ಎತ್ತಿಲ್ಲ ಓಟ್ ಚೋರಿದು. ಈಗ ರಾಹುಲ್ ಗಾಂಧಿ ಯಾವಾಗ ಇದು ಮಾಡ್ತಾರೆ ಅವಾಗ ಇವರು ಓಟ್ ಚೋರಿ ಆಗ್ಯದ ತಂದು ನಂಬಲ್ನೂ ಆಗ್ಯದ ಅಂತ ಹೇಳ್ತಾರೆ. 272 ಬುದ್ಧಿಜೀವಿಗಳು ಓಟ್ ಚೋರಿ ಆಗಿಲ್ಲ ಅಂತ ರಾಹುಲ್ ಗಾಂಧಿಗೆ ಲೆಟ್ರ್ ಬರೆದಾಗ BR ಪಾಟೀಲ್ ಅವ್ರಿಗೆ ಫೋನ್ ಹಚ್ಕೇಸಿ ನೀವು ನಮ್ಮ ಕ್ಷೇತ್ರಕ್ಕೆ ಬರ್ರಿ, ನಾವು ತೋರಿಸ್ತೇವೆ ಓಟ್ ಚೋರಿ ಆಗ್ಯದ ತಂದ್ಕೇಸಿಂದ ಹೇಳ್ತಾರೆ. ಎಲ್ಲ ಸುಳ್ಳು. ಇವತ್ತು ಎಲೆಕ್ಷನ್ ಕಮಿಷನರೇ ಇವತ್ತು ಹೇಳ್ಯಾನ ಆಳಂದಲ್ಲಿ ಓಟ್ ಚೋರಿ ಆಗಿಲ್ಲ ತಂದ್ಕೇಸಿಂದ ಸ್ವತಃ ಎಲೆಕ್ಷನ್ ಆಫೀಸರೇ ಇವತ್ತು ರಿಪೋರ್ಟ್ ಕೊಟ್ಟಿದ್ದಾರೆ. ಓಟ್ ಚೋರಿ ನಾವು ಮಾಡಬೇಕಾದ್ರೆ ನಾವು ಆರಿಸಿ ಬರ್ತಿದ್ದೆವು, ಅವ್ರು ಹೆಂಗೆ ಆರಿಸಿ ಬಂದಾರ? ಸುಳ್ಳಿದೆ, ಇದು ಏನಿಲ್ಲ. ನಮ್ಮ ಮೇಲೆ ಅಪೋದನ ವರ್ಷ ಸಲಕ್ಕೆ ಮಾಡ್ತಾಯಿದ್ದಾರೆ ಅಷ್ಟೇ. ಸರಿ, ಈ ಹಿಂದೆ ನಿಮ್ಮ ಒಡೆತನದು ಮತ್ತು ನಿಮಗೆ ಸಂಬಂಧಿಸಿದಂತೆ ಯಾರು ನಿಮ್ಮ ಆಪ್ತರಿದ್ದಾರೆ ಅವ್ರ ಮನೆ ಮೇಲೆ ಕೂಡ ದಾಳಿಯನ್ನು ಮಾಡಿದರು. ಆ ಸಂದರ್ಭದಲ್ಲಿ ಲ್ಯಾಪ್ಟಾಪ್ ತೊಗೊಂಡಿದ್ರು. ಅಲ್ಲದೆ ನಿಮ್ಮ ಒಡೆತನದ ಬಾರ್ನಲ್ಲಿ ಸಾಕಷ್ಟು ದಾಖಲೆಗಳನ್ನು ಸಿಕ್ಕಿದ್ವು. ಯಾರ್ಯಾರು ಹಣವನ್ನು ವರ್ಗಾವಣೆ ಮಾಡಿದ್ದಾರೆ ಅಂತ ದಾಖಲೆಯನ್ನು ಕೂಡ ವಶಪಡಿಸ್ಕೊಂಡಿದ್ದಲ್ಲಿ. ದಾಖಲೆಗಳಲ್ಲಿ ಏನಾರು ಸಿಕ್ಕರೆ ನಾವು ಸದಾ ಭೋಗಿಸ್ತೇವೆ. ನಾವು ನ್ಯಾಯ ಕೇಳ್ತೇವೆ ಕೋರ್ಟಲ್ಲಿ, ಅದಕ್ಕೆ ತಯಾರಿದ್ದೇವೆ ನಾವು. ಓಟ್ ಚೋರಿ ಆಗಿಲ್ಲ, ಓಟ್ ಚೋರಿಕೆ ಪ್ರಯತ್ನ ಮಾಡಿದ್ರು ಸುಮಾರು 5,944 ಓಟ್ಗಳನ್ನು ಅಂತೇಳಿ. ಇದಕ್ಕೆ ಹೋಗಿಲ್ಲ ನಾವು. ಓಟ್ ಚೋರಿ ಮಾಡಲಿಕ್ಕೆ ಒಂದು ಇದಕ್ಕೆ ಹೋಗಿಲ್ಲ ನಾವು, ಮಾಡಿಲ್ಲ, ತಪ್ಪದು. ಈಗ SIT ಅವರು ಪ್ರಾಥಮಿಕ ವರದಿಯನ್ನು ಸಲ್ಲಿಸಿದ್ದಾರೆ. ಅದಕ್ಕೆ ಈಗ ನಿಮ್ಮ ಮುಂದಿನ ಕಾನೂನು ಹೋರಾಟ ಮಾಡ್ತಾರೆ. ಈಗ SITದವರು ನಮಗೂ ಕರೆಸಿ ಸ್ಟೇಟ್ಮೆಂಟ್ ತೊಗೊಂಡಿದ್ದಾರೆ. ನಾವು ಹೇಳಿದೆವು ನಾವು ಓಟ್ ಚೋರಿ ಮಾಡಿಲ್ಲ, ನಮ್ಗೆ ಗೊತ್ತಿಲ್ಲ, ಯಾವ ಸಂಬಂಧನೂ ಇಲ್ಲ ತನ್ಕೇಸಿಂದ ಹೇಳಿದೆವು ನಾವು. ಆದ್ರೂ ಕೂಡ ಸರ್ಕಾರ ಅವ್ರದ್ದಿದೆ. BR ಪಾಟೀಲ್ CM ಅವ್ರಿಗೆ ಹಚ್ಕೇಸಿಂದ ನಮ್ಮ ಮೇಲೆ ಒಂದು ಅಪಾದನೆ ಈ SITದವ್ರಿಗೆ ಹಿಡಿದು ಮಾಡಿದ್ದಾರೆ. ನಾವು ಕೋರ್ಟಲ್ಲಿ ನ್ಯಾಯ ಕೇಳ್ತೇವೆ ನಾವು. ಇದು ಏನಂತಂದರೆ ಮಾಜಿ ಶಾಸಕರಾದಂಥ ಸುಭಾಷ್ ಗುತ್ತೇದಾರ್ ಮಾತು. ನಾವು ಕಾನೂನು ಹೋರಾಟನ ಮಾಡ್ತೀವಿ, ಇದ್ರ ಕಾನೂನು ಏನು ನಮಗೆ ಶಿಕ್ಷೆ ಕೊಡ್ತಾ ಅದಕ್ಕೆ ನಾವು ಅನುಭವಿಸ್ ಸಿದ್ಧರಿದ್ದೀವಿ ಅನ್ನೋ ಮಾತು ಕೂಡ ಹೇಳ್ತಾ ಇರುವಂಥದ್ದು. ಧನುಶ್ರೀ, ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.